ದಲ್ಲಿ ಹಳೆ ಶಿಲಾಯುಗದ ಜನದಲ್ಲಿ ಹೆಣ್ಮಕ್ಳಿಗೋಸ್ಕರ ಕಾದಾಟಗಳಾಗಿ ಎಷ್ಟೋ ಗಂಡಸರಿ ಹೆಣಗಳು ಬಿದ್ದ್ಬಿಡ್ತಿತ್ತು. ಆಗ ಯಾರಿಗೆ ಶಕ್ತಿ ಇತ್ತೋ ಮೈಟ್ ಇಸ್ ದಿ ರೈಟ್ ಅಂತ ಅವ್ನ ನಾಯಕ ಆಗ್ತಿದ್ದ. ಆ ನಾಯಕನಿಗೆ ಆ ಹೆಣ್ಮಗಳನ್ನ ಒಪ್ಪಿಸಿ ಮಿಕ್ದವರು ಆಮೇಲೆ ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಆಗಿ ಉಪಯೋಗಿಸ್ಕೋಬೇಕಾಗಿತ್ತು. ನಿಮ್ಮ ಮನಸ್ಸಿಗೆ ಗೊತ್ತಿರ್ಲಿ, ಈ ದುಷ್ಟ ಆಚರಣೆ ಈಗ್ಲೂ ಸುರ್ಪುರದಲ್ಲಿದೆ. ಕಲಬುರಗಿ ಪಕ್ಕ ಸುರ್ಪುರ ಅಂತಿದೆ ಯಾದಗಿರಿನಲ್ಲಿ, ಅಲ್ಲಿ ಈಗ್ಲೂ ಅದೇ ತರ ಆಚರಣೆ ಇದೆ. ಯಾರನ್ನ ಬೇಕಾದ್ರೆ ನೀವು ಮದುವೆ ಮಾಡ್ಕೋಬಹುದು, ಫಸ್ಟ್ ನೈಟ್ ಮಾತ್ರ ನಾಯಕನ ಜೊತೆ ಅಂತ, ಆಮೇಲೆ ಅಲ್ಲೇ ಇರ್ಬೋದು. ಇಲ್ದೇ ಇದ್ರೆ ನೀವು ಊರ್ ಬಿಟ್ಟು ಬೇರೆ ಕಡೆ ಹೋಗಿ ಮದುವೆ ಮಾಡ್ಕೋಬಹುದು. ಏನ್ ಸರ್ ಇದೆಲ್ಲ ಸಾಧ್ಯವ ಅಂದ್ರೆ ಆ ತರ ನಡೀತಾ ಇದೆ ಈಗಲೂ. ಬೇಕಾದಷ್ಟು ಅದ್ರ ಮೇಲೆ ಚಿತ್ರಗಳು ಬಂದು, ಪಿಕ್ಚರ್ ಬಂದ್ವು, ಬೆತ್ಲೆ ಸೇವೆ ಅಂತ ಪಿಕ್ಚರ್ ಬಂತು, ಮತ್ತೊಂದ್ ಬಂತು, ಇನ್ನೊಂದಾಯ್ತು, ಎಲ್ಲ ಆಯ್ತು. ಸರಿ ಹೋಯ್ತಾ? ಇನ್ನೂ ಸರಿ ಹೋಗ್ಲಿಲ್ಲ. ದೇವದಾಸಿಯರು ಅಂದ್ರೇನು? ಅವರು ಅದೇನೇನೆ ಎಲ್ಲ ಈ ತರ ಬೇಕಾದಷ್ಟು ಮಾಡ್ಕೊಂಡ್ರು. ಇರ್ಲಿ, ವಿ ಆರ್ ನಾಟ್ ಆನ್ ದಟ್. ಅಂಡ್ ದಿ ಕ್ವಶನ್ ಈಸ್, ಆ ಅನಾಗರಿಕತೆಯಿಂದ ನಾಗರಿಕತೆಗೆ ನಾವು ಶಿಫ್ಟ್ ಆಗಿ ಸಮಾಜದಲ್ಲಿ ಒಂದು ಮದುವೆಯನ್ನು